ಪುತ್ತೂರು ಮೂಲದ ಯುವಕ ಬೆಂಗಳೂರಿನ ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಆ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಕೂಡ ಕಾಡೋದಕ್ಕೆ ಆರಂಭ ಆಗುತ್ತೆ. ಈತನ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳ್ಕೊಂಡಿತ್ತು. ಈ ತಕ್ಷಿತ್ ಸಾವು ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್. ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಸಾವಿನ ರಹಸ್ಯ ಈಗ ಬಯಲಾಗಿದೆ. ತಕ್ಷಿತ್ ಸಾವಿಗೆ ಹಾಗಾದ್ರೆ ಅಸಲಿ ಕಾರಣ ಏನು, ನಿಜವಾದ ಕಾರಣ ಏನು ಅನ್ನುವಂಥದ್ದು ಆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ತಕ್ಷಿತ್ ಸಾವಿನ ಎಕ್ಸ್ಕ್ಲೂಸಿವ್ ವರದಿ. ತಕ್ಷಿತ್ ಸಾವಿಗೆ ಹಾಗಾದ್ರೆ ಲಿವರ್ ಸಮಸ್ಯೆ ಹಾಗೂ ಅಸ್ತಮಾ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ. ಲಿವರ್ ಸಮಸ್ಯೆ, ಅಸ್ತಮಾದಿಂದ ಈ ತಕ್ಷಿತ್ ಮೃತಪಟ್ಟಿದ್ದಾನೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಕಾಯಿಲೆ ಇರೋದು ಪತ್ತೆಯಾಗಿದೆ. ಮಡಿವಾಳ ಲಾಡ್ಜ್ನಲ್ಲಿ ಶವವಾಗಿ ಈ ತಕ್ಷಿತ್ ಪತ್ತೆಯಾಗಿದ್ದ. ಪ್ರೇಯಸಿಯ ಜೊತೆ ಲಾಡ್ಜ್ನಲ್ಲಿ 8 ದಿನಗಳ ಕಾಲ ಇದ್ದ. ಇಬ್ರು ಕೂಡ ಮದುವೆ ಆಗೋ ಬಗ್ಗೆಯೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆ ನಡೆಸಿದ್ರು ಅನ್ನುವಂಥ ವಿಚಾರ. ಆನಂತರ ಏಕಾಏಕಿಯಾಗಿ ಏನಾಯ್ತು ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಈಗ ಈ ಲಿವರ್ ಸಮಸ್ಯೆಯಿಂದ ಅಥವಾ ಇನ್ನಷ್ಟು ಸಮಸ್ಯೆಯಿಂದ ಏನಾದರೂ ಮೃತಪಟ್ಟ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅಸಲಿಗೆ ಈ ತಕ್ಷಿತ್ ಏನಿದ್ದಾನೆ, ಈತ ಬೆಂಗಳೂರಿಗೆ ಬಂದ, ಪುತ್ತೂರು ಮೂಲದ ಯುವಕ, ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದ ಅನ್ನುವಂಥ ವಿಚಾರ. ಆ ನಂತರದಲ್ಲಿ 8 ದಿನ ಲಾಡ್ಜ್ ಅಲ್ಲಿದ್ದ. ಅಸಲಿಗೆ ಈ ತಕ್ಷಿತ್ ಬೆಂಗಳೂರಿಗೆ ಬಂದಿದ್ದು ಯಾವಾಗ ಗೊತ್ತಾ? 20 ದಿನಗಳ ಹಿಂದೆಯೇ ಬೆಂಗಳೂರಿಗೆ ಬಂದಿತ್ತು ಈ ಜೋಡಿ. ಬೇರೆ ಲಾಡ್ಜ್ನಲ್ಲಿ ಸ್ವಲ್ಪ ದಿನ ಈ ತಕ್ಷಿತ್ ಮತ್ತು ಪ್ರೇಯಸಿ ಇದ್ರು. ಆ ನಂತರ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ಗೆ ಶಿಫ್ಟ್ ಆದ್ರು. ಡ್ರಿಂಕ್ಸ್ ಮತ್ತು ಚೈನ್ ಸ್ಮೋಕರ್ ಕೂಡ ಈ ತಕ್ಷಿತ್ ತಂದೆ ಹಾಗೂ ತಾಯಿಗೂ ಕೂಡ ಅಸ್ತಮಾ ಇರೋದು ಈಗ ಪತ್ತೆಯಾಗಿದೆ. ಇವರು ಬೆಂಗಳೂರಿಗೆ ಯಾವಾಗ ಬಂದ್ರು ಅಂತಂದ್ರೆ 20 ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದಾರೆ. ಮೊದಲಿಗೆ ಬೇರೆ ಲಾಡ್ಜ್ ಅಲ್ಲಿದ್ರು. ಆ ನಂತರ ಈ ಗ್ರ್ಯಾಂಡ್ ಚಾಯ್ಸ್ ಅನ್ನುವಂಥ ಲಾಡ್ಜ್ ಏನಿದೆ ಆ ಲಾಡ್ಜ್ಗೆ ಶಿಫ್ಟ್ ಆಗ್ತಾರೆ. ಆ ಲಾಡ್ಜ್ ಅಲ್ಲಿ 8 ದಿನ ಇದ್ರು. 8 ದಿನದ ನಂತರ ಈತ ಏಕಾಏಕಿಯಾಗಿ ಮೃತಪಡ್ತಾನೆ. ಇದು ಅನುಮಾನಕ್ಕೆ ಕಾರಣ ಆಗೋದು. ಏನಾಯ್ತು, ಹೇಗಾಯ್ತು ಅನ್ನುವಂಥ ಪ್ರಶ್ನೆ. ಈಗ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿದೆ, ಅದು ಒಂದಷ್ಟು ಸತ್ಯಗಳನ್ನ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈ ತಕ್ಷಿತ್ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇತ್ತು. ಐ ಥಿಂಕ್ ಈಗ ಒಂದಷ್ಟು ಕನ್ಕ್ಲೂಷನ್ ಅಂತ ಹೇಳುವಂತ ರೀತಿಯಲ್ಲಿ ಉತ್ತರಗಳು ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅರವಿಂದ್? ಎಸ್, ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಪುತ್ತೂರಿನ ಯುವಕ ತಕ್ಷಿತ್ ಸಾವಿಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಆ ಪ್ರಕರಣ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಆತನ ಫ್ರೆಂಡನ್ನ ಕೂಡ, ಆಕೆಯ ಹೇಳಿಕೆಯನ್ನ ಕೂಡ ಈಗ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಡಿವಾಳ ಪೊಲೀಸರು ಮಾಡಿರುವಂಥದ್ದು. ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಒಂದು ಸತ್ಯ ಬಹಿರಂಗ ಆಗಿರುವಂಥದ್ದು. ಆತನ ಸಾವು ಫುಡ್ ಪಾಯ್ಸನ್ ಆಗಿರಬಹುದು, ಯಾವುದೇ ಮಾತ್ರೆಯಿಂದ ಆಗಿಲ್ಲ. ಬದಲಾಗಿ ಆತನಿಗೆ ಅಸ್ತಮಾ ಇತ್ತು, ಜೊತೆಗೆ ಆತನಿಗೆ ಲಿವರ್ ಸಮಸ್ಯೆ ಹಾಗೆ ಅಸ್ತಮಾ ಕಾಯಿಲೆ ಇತ್ತು ಅನ್ನುವಂಥದ್ದು ಈಗ ಒಂದು ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಅಸ್ತಮಾ ಕಾಯಿಲೆ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಆತ ಚೈನ್ ಸ್ಮೋಕರ್ ಆಗಿದ್ದ, ಜಾಸ್ತಿ ಸಿಗರೆಟ್ ಸೇವನೆಯನ್ನ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಸತ್ಯ ಬಯಲಾಗಿರುವಂಥದ್ದು. ಜೊತೆಗೆ ಅವರು ಬೆಂಗಳೂರಿಗೆ 8 ದಿನಗಳ ಹಿಂದೆ ಬಂದಿದ್ರು, ಒಂದು ಹೋಟೆಲ್ನಲ್ಲಿ ಸ್ಟೇ ಆಗಿದ್ರು ಅನ್ನುವಂಥ ಮಾಹಿತಿ ಇರುತ್ತೆ. ಅಲ್ಲೇ ಆತ ರಾತ್ರಿ ಸಾವಿಗೀಡಾಗಿರ್ತಾನೆ. ಆಕೆ ಆ ಯುವತಿ ತಮ್ಮ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಆ ಒಂದು ಯುವತಿ ಅಂದ್ರೆ ತಕ್ಷಿತ್ ಹಾಗೆ ಆತನ ಗೆಳತಿ ಏನಿರ್ತಾರೆ, ಅವರು ಸುಮಾರು 20 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು, ಬೇರೆ ಹೋಟೆಲ್ನಲ್ಲಿ ಸ್ಟೇ ಆಗಿದ್ರು. ಇಬ್ರು ಕೂಡ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಬೇಕು ಅನ್ಕೊಂಡಿದ್ರು. ಮನೆಯಲ್ಲೂ ಕೂಡ ಒಪ್ಪಿಗೆ ಇತ್ತು ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಆದರೆ ಆತನ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ಆತ ಜಾಸ್ತಿ ಸಿಗರೆಟ್ನ ಸೇವನೆ ಮಾಡ್ತಿದ್ದ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂಥದ್ದು. ಜೊತೆಗೆ ಈಗ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಈ ರೀತಿಯಾದಂತಹ ವರದಿ ಬಂದಿದ್ದು. FSL ರಿಪೋರ್ಟ್ಗೂ ಕೂಡ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ನ ಸಿಬ್ಬಂದಿ ಹಾಗೆ ಆ ಯುವತಿಯ ಸ್ಟೇಟ್ಮೆಂಟ್ ಗಳನ್ನ ದಾಖಲು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಶ್ವಿನ್, ರೈಟ್. ಅರವಿಂದ್, ಪುತ್ತೂರು ಮೂಲದ ಯುವಕ ಬೆಂಗಳೂರಿನ ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ತಾನೆ. ಆ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಅನುಮಾನಗಳು ಕೂಡ ಕಾಡೋದಕ್ಕೆ ಆರಂಭ ಆಗುತ್ತೆ. ಈತನ ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳ್ಕೊಂಡಿತ್ತು. ಈ ತಕ್ಷಿತ್ ಸಾವು ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್. ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಸಾವಿನ ರಹಸ್ಯ ಈಗ ಬಯಲಾಗಿದೆ. ತಕ್ಷಿತ್ ಸಾವಿಗೆ ಹಾಗಾದ್ರೆ ಅಸಲಿ ಕಾರಣ ಏನು, ನಿಜವಾದ ಕಾರಣ ಏನು ಅನ್ನುವಂಥದ್ದು ಆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ತಕ್ಷಿತ್ ಸಾವಿನ ಎಕ್ಸ್ಕ್ಲೂಸಿವ್ ವರದಿ. ತಕ್ಷಿತ್ ಸಾವಿಗೆ ಹಾಗಾದ್ರೆ ಲಿವರ್ ಸಮಸ್ಯೆ ಹಾಗೂ ಅಸ್ತಮಾ ಕಾರಣ ಆಯ್ತಾ ಅನ್ನೋ ಪ್ರಶ್ನೆ. ಲಿವರ್ ಸಮಸ್ಯೆ, ಅಸ್ತಮಾದಿಂದ ಈ ತಕ್ಷಿತ್
ಮೃತಪಟ್ಟಿದ್ದಾನೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಕಾಯಿಲೆ ಇರೋದು ಪತ್ತೆಯಾಗಿದೆ. ಮಡಿವಾಳ ಲಾಡ್ಜ್ನಲ್ಲಿ ಶವವಾಗಿ ಈ ತಕ್ಷಿತ್ ಪತ್ತೆಯಾಗಿದ್ದ. ಪ್ರೇಯಸಿಯ ಜೊತೆ ಲಾಡ್ಜ್ನಲ್ಲಿ 8 ದಿನಗಳ ಕಾಲ ಇದ್ದ. ಇಬ್ರು ಕೂಡ ಮದುವೆ ಆಗೋ ಬಗ್ಗೆಯೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆ ನಡೆಸಿದ್ರು ಅನ್ನುವಂಥ ವಿಚಾರ. ಆನಂತರ ಏಕಾಏಕಿಯಾಗಿ ಏನಾಯ್ತು ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಈಗ ಈ ಲಿವರ್ ಸಮಸ್ಯೆಯಿಂದ ಅಥವಾ ಇನ್ನಷ್ಟು ಸಮಸ್ಯೆಯಿಂದ ಏನಾದರೂ ಮೃತಪಟ್ಟ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅಸಲಿಗೆ ಈ ತಕ್ಷಿತ್ ಏನಿದ್ದಾನೆ, ಈತ ಬೆಂಗಳೂರಿಗೆ ಬಂದ, ಪುತ್ತೂರು ಮೂಲದ ಯುವಕ, ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದ ಅನ್ನುವಂಥ ವಿಚಾರ. ಆ ನಂತರದಲ್ಲಿ 8 ದಿನ ಲಾಡ್ಜ್ ಅಲ್ಲಿದ್ದ. ಅಸಲಿಗೆ ಈ ತಕ್ಷಿತ್ ಬೆಂಗಳೂರಿಗೆ ಬಂದಿದ್ದು ಯಾವಾಗ ಗೊತ್ತಾ? 20 ದಿನಗಳ ಹಿಂದೆಯೇ ಬೆಂಗಳೂರಿಗೆ ಬಂದಿತ್ತು ಈ ಜೋಡಿ. ಬೇರೆ ಲಾಡ್ಜ್ನಲ್ಲಿ ಸ್ವಲ್ಪ ದಿನ ಈ ತಕ್ಷಿತ್ ಮತ್ತು ಪ್ರೇಯಸಿ ಇದ್ರು. ಆ ನಂತರ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ಗೆ ಶಿಫ್ಟ್ ಆದ್ರು. ಡ್ರಿಂಕ್ಸ್ ಮತ್ತು ಚೈನ್ ಸ್ಮೋಕರ್ ಕೂಡ ಈ ತಕ್ಷಿತ್ ತಂದೆ ಹಾಗೂ ತಾಯಿಗೂ ಕೂಡ ಅಸ್ತಮಾ ಇರೋದು ಈಗ ಪತ್ತೆಯಾಗಿದೆ. ಇವರು ಬೆಂಗಳೂರಿಗೆ ಯಾವಾಗ ಬಂದ್ರು ಅಂತಂದ್ರೆ 20 ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ದಾರೆ. ಮೊದಲಿಗೆ ಬೇರೆ ಲಾಡ್ಜ್ ಅಲ್ಲಿದ್ರು. ಆ ನಂತರ ಈ ಗ್ರ್ಯಾಂಡ್ ಚಾಯ್ಸ್ ಅನ್ನುವಂಥ ಲಾಡ್ಜ್ ಏನಿದೆ ಆ ಲಾಡ್ಜ್ಗೆ ಶಿಫ್ಟ್ ಆಗ್ತಾರೆ. ಆ ಲಾಡ್ಜ್ ಅಲ್ಲಿ 8 ದಿನ ಇದ್ರು. 8 ದಿನದ ನಂತರ ಈತ ಏಕಾಏಕಿಯಾಗಿ ಮೃತಪಡ್ತಾನೆ. ಇದು ಅನುಮಾನಕ್ಕೆ ಕಾರಣ ಆಗೋದು. ಏನಾಯ್ತು, ಹೇಗಾಯ್ತು ಅನ್ನುವಂಥ ಪ್ರಶ್ನೆ. ಈಗ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿದೆ, ಅದು ಒಂದಷ್ಟು ಸತ್ಯಗಳನ್ನ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈ ತಕ್ಷಿತ್ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇತ್ತು. ಐ ಥಿಂಕ್ ಈಗ ಒಂದಷ್ಟು ಕನ್ಕ್ಲೂಷನ್ ಅಂತ ಹೇಳುವಂತ ರೀತಿಯಲ್ಲಿ ಉತ್ತರಗಳು ಸಿಕ್ಕಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅರವಿಂದ್? ಎಸ್, ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಪುತ್ತೂರಿನ ಯುವಕ ತಕ್ಷಿತ್ ಸಾವಿಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಆ ಪ್ರಕರಣ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಆತನ ಫ್ರೆಂಡನ್ನ ಕೂಡ, ಆಕೆಯ ಹೇಳಿಕೆಯನ್ನ ಕೂಡ ಈಗ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಡಿವಾಳ ಪೊಲೀಸರು ಮಾಡಿರುವಂಥದ್ದು. ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಒಂದು ಸತ್ಯ ಬಹಿರಂಗ ಆಗಿರುವಂಥದ್ದು. ಆತನ ಸಾವು ಫುಡ್ ಪಾಯ್ಸನ್ ಆಗಿರಬಹುದು, ಯಾವುದೇ ಮಾತ್ರೆಯಿಂದ ಆಗಿಲ್ಲ. ಬದಲಾಗಿ ಆತನಿಗೆ ಅಸ್ತಮಾ ಇತ್ತು, ಜೊತೆಗೆ ಆತನಿಗೆ ಲಿವರ್ ಸಮಸ್ಯೆ ಹಾಗೆ ಅಸ್ತಮಾ ಕಾಯಿಲೆ ಇತ್ತು ಅನ್ನುವಂಥದ್ದು ಈಗ ಒಂದು ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರಿಗೂ ಕೂಡ ಅಸ್ತಮಾ ಕಾಯಿಲೆ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಆತ ಚೈನ್ ಸ್ಮೋಕರ್ ಆಗಿದ್ದ, ಜಾಸ್ತಿ ಸಿಗರೆಟ್ ಸೇವನೆಯನ್ನ ಮಾಡ್ತಿದ್ದ ಅನ್ನುವಂಥದ್ದು ಕೂಡ ಸತ್ಯ ಬಯಲಾಗಿರುವಂಥದ್ದು. ಜೊತೆಗೆ ಅವರು ಬೆಂಗಳೂರಿಗೆ 8 ದಿನಗಳ ಹಿಂದೆ ಬಂದಿದ್ರು, ಒಂದು ಹೋಟೆಲ್ನಲ್ಲಿ ಸ್ಟೇ ಆಗಿದ್ರು ಅನ್ನುವಂಥ ಮಾಹಿತಿ ಇರುತ್ತೆ. ಅಲ್ಲೇ ಆತ ರಾತ್ರಿ ಸಾವಿಗೀಡಾಗಿರ್ತಾನೆ. ಆಕೆ ಆ ಯುವತಿ ತಮ್ಮ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಆ ಒಂದು ಯುವತಿ ಅಂದ್ರೆ ತಕ್ಷಿತ್ ಹಾಗೆ ಆತನ ಗೆಳತಿ ಏನಿರ್ತಾರೆ, ಅವರು ಸುಮಾರು 20 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು, ಬೇರೆ ಹೋಟೆಲ್ನಲ್ಲಿ ಸ್ಟೇ ಆಗಿದ್ರು. ಇಬ್ರು ಕೂಡ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಬೇಕು ಅನ್ಕೊಂಡಿದ್ರು. ಮನೆಯಲ್ಲೂ ಕೂಡ ಒಪ್ಪಿಗೆ ಇತ್ತು ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಆದರೆ ಆತನ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ, ಹಾಗಾಗಿ ಆತ ಜಾಸ್ತಿ ಸಿಗರೆಟ್ನ ಸೇವನೆ ಮಾಡ್ತಿದ್ದ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂಥದ್ದು. ಜೊತೆಗೆ ಈಗ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಈ ರೀತಿಯಾದಂತಹ ವರದಿ ಬಂದಿದ್ದು. FSL ರಿಪೋರ್ಟ್ಗೂ ಕೂಡ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ನ ಸಿಬ್ಬಂದಿ ಹಾಗೆ ಆ ಯುವತಿಯ ಸ್ಟೇಟ್ಮೆಂಟ್ಗಳನ್ನ